ಮೋ ನೀನ್ ಹೇಳೋದ್ ನೋಡಿದ್ರೆ ಹೆಂಗೈತಿ ಗೊತ್ತಾ, ಹಲ್ಸನೇ ತಿನ್ಬಾರ್ದು ಅನ್ನೋ ತರ ಬಯಸ್ತಾ ಇದೀವಿ ಅವ್ರಿಗೆ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಡಿಸೈನ್ ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ ಇದೆ ಗೈಸ್. ಚೆನ್ನಾಗೈತೆ ಗಾಯ್ಸ್. ಟೇಸ್ಟ್ ಒಂಥರ ಐತೆ ಮಾ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಮನೆಯಲ್ಲಿ ಹಲ್ಸನನ್ನು ಕೊಯ್ತಾ ಇದ್ದೀವಿ ಗಾಯ್ಸ್. ಸೊ ಇವತ್ತಿನ ವ್ಲಾಗ್ ಹಲ್ಸನನ್ನು ಕೊಯ್ಯೋದು, ಬನ್ನಿ ಗಾಯ್ಸ್. ನಮ್ಮ ಮನೇಲಿ ನೋಡಿ ಗಾಯ್ಸ್, ಇವತ್ತು ಹಲ್ಸನನ್ನು ಕೊಯ್ತಾ ಇದ್ದಾರೆ. ಹಲ್ಸಿನ ಹಣ್ಣು ನಾವು ಕೊಯ್ಬಾರ್ದಂತೆ ಗಾಯ್ಸ್, ಅದಕ್ಕೆ ನಮ್ಮಮ್ಮ ಕೊಯ್ತವ್ರೆ. ನನಗೂ ಕೊಯ್ಯಕ್ಕೆ ಬರಲ್ಲ, ನನಗೂ ಕೊಯ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಎತ್ಕೊತಟ್ಟೇಲಿ. ಎಣ್ಣೆ ಬರುತ್ತಾ? ಅಯ್ಯೋ ಚೆಲ್ಲಿ ಬಿಟ್ಟಪ್ಪ, ಬಿಡಪ್ಪ. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಏನ್ ಹಿಂಗ್ ಕುಡಿದು ಬಂದು ನನ್ನ ಅಯ್ಯೋ ಅನಿಸ್ತೀಯೋ? ಸುಮ್ಮನೆ ಒಂಥರ ಲವ್. ನಿನಗ್ ಲವ್. ನನಗೆ ನೀನೇ ತಾನೇ ಇಕ್ಕಿಲ್ಲ. ಅಲ್ಲ, ಇದ್ರ ಮೇಲೆ ಚೆಲ್ಬಿಟ್ಟೆ. ಏನ್ದ್ರ ಮೇಲೆ? ಎಣ್ಣೆನ ಅದ್ದಕೊಂಡು ಚಾಕೋಕ ಕೊಯ್ಯೋದು. ಓಹೋ ಹೋ ಹೋ, ಓಕೆ. ಫಸ್ಟ್ ಟೈಮ್ ಗೈಸ್ ನಾನು ಕೊಯ್ಯೋದು ನೋಡ್ತಾ ಇರೋದು. ಆಹಾ, ಎಲ್ಲ ಅರ್ಧಕ್ಕರ್ಧ ಕಟ್ಟಾಗೋಯ್ತಲ್ಲಮ್ಮ. ಛೇ, ಎಣ್ಣೆನ ಅದ್ದುಕೊಂಡು ಕೊಯ್ಬೇಕಂತೆ ಗೈಸ್ ಹಲ್ಸನನ್ಗೆ. ಚಾಕುಗೆ ಎಣ್ಣೆನ ಏನಕ್ಕಮ್ಮ ಆ ಥರ? ಬಂಕ ಇಲ್ಲಾಂದ್ರೆ ಮೆತ್ಕೊಳ್ಳುತ್ತೆ. ಬಂಕ ಇರುತ್ತಲ್ಲ, ಮೆತ್ಕೊಳ್ಳುತ್ತೆ ಅಂತ. ಬೀಜಗಳು ನೋಡಿ ಎಷ್ಟು ಚೆನ್ನಾಗಿದೆ. ಬೀಜದಲ್ಲಿ ಏನೋ ಮಾಡ್ತಾರೆ ಗೈಸ್. ಬಂಕ ಐತೆ ಗೈಸ್, ಇದು ಫುಲ್ಲು. ಹಣ್ಣಾದ್ರೆ ಅಷ್ಟು ಬಂಕ ಬರಲ್ಲ. ಇವಾಗ ಇನ್ನ ಇದು ಕಾಯ ಹಣ್ಣಾಗಿದೆ, ಅದಕ್ಕೆ ಬಂಕ ಕಡಿಮೆ ಇದೆ ನೋಡಿ. ನಮ್ಮಮ್ಮಕ್ಕೂ ಬರೋಣ ಗೈಸ್ ಕೊಯ್ಯೋದು. ಎರ್ರ ಬಿರ್ರಿ ಕೊಯ್ತವ್ರೆ. ನಮ್ಮಪ್ಪ ಕೊಯ್ತಾರೆ ಗೈಸ್ ಚೆನ್ನಾಗಿ. ನಮ್ಮಪ್ಪ ಬಂದಾಗ ಕೊಯ್ಸ್ಬೇಕಾಗಿತ್ತು ಗೈಸ್. ಸಕ್ಕತ್ತಾಗೈತೆ. ಡಿಸೈನ್ ಕಟ್ ಮಾಡ್ತವ್ರೆ ಗೈಸ್ ನಮ್ಮಮ್ಮ. ಚಿಕ್ಕಮಗುದಲ್ಲಿ ಅಲ್ಲೇ ಚಿಕ್ಕಮಗುದಲ್ಲಿ ನೆನಪ. ಹಳೆ ನೆನಪು. ನೀನ್ ಕೊಯ್ದಿದ್ದ ಅಲ್ಲೇ ಚಿಕ್ಕಮಗುದಲ್ಲಿ? ಅಲ್ಲ, ತಾತ ಕೊಯ್ಯೋದನ್ನ ನೋಡಿದ್ದೀನಿ. ಅದು ವೇಸ್ಟ್ ಅಲ್ಲ? ಓಹೋ, ಒಂದೊಂದೇ ತೆಗಿಯೋದು ಗೈಸ್. ಕೈಯೆಲ್ಲ ಆಯಿಲ್ ಆಯಿಲ್ ಆಯ್ತು. ಎಣ್ಣೆ ಹಾಕ್ಕೋಬೇಕು, ಗೋಲ್ಡ್ ವಿನ್ನರ್ ಆಯಿಲ್. ನಾನು ಯೂಸ್ ಮಾಡೋದು ಗೋಲ್ಡ್ ವಿನ್ನರ್ ಆಯಿಲ್ ಗೈಸ್. ನಮ್ಮ ಮನೇಲಿ ಎಲ್ಲ ಗೋಲ್ಡ್ ವಿನ್ನರ್ ಪ್ರಮೋಷನ್ ಮಾಡ್ತಾರೆ ಗೈಸ್ ನಮ್ಮಮ್ಮ. ಗೋಲ್ಡ್ ವಿನ್ನರ್ ಆಯಿಲ್ನೇ ಬಳಸಿ, ಒಳ್ಳೇದು. ಗೈಸ್ ಎಷ್ಟು ಚೆನ್ನಾಗಿದೆಯೋ. ಫ್ಲವರ್ ಸನ್ಫ್ಲವರ್ ಥರ ಐತಲ್ಲಮ್ಮ ಇದು. ಸನ್ಫ್ಲವರ್ ಥರ ನೋಡಿ ಗೈಸ್. ಕ್ಲೀನಾಗಿ ಎಲ್ಲ ಬಂದ್ಬಿಡ್ತು ಗೈಸ್. ಇಲ್ಲಿ ನೋಡಿ ಗೈಸ್. ತಟ್ಟೆ ಎತ್ಕೊಬೇಕಾಗಿ ಎತ್ಕೊಂಬಂದ್ಬಿಡು ತಟ್ಟೆ ಹೋಗಿ. ನೋಡಿ, ಒಂದೊಂದೇ ತಲೆ ಹಿಂಗೆ ಬಿಡಿಸ್ಕೋಬೇಕು. ಥರ ಬಿಡಿಸ್ಕೋಬೇಕು ಗೈಸ್. ತಿನ್ಲಾ? ತಿನ್ಲಾ? ಫಸ್ಟ್ ಟೈಮ್ ಗೈಸ್ ಹಲ್ಸನನ್ನು. ಎಷ್ಟು ದಿವಸ ಆಯ್ತು ನಾನು ಹಲ್ಸನ ತಿಂದೇ ಇಲ್ಲ. ನಾನು ಹಲ್ಸನನ್ನು ಇವಾಗ ತಿಂದೇ ಇಲ್ಲ ಗೈಸ್ ನಾನು ಹಲ್ಸನನ್ನು. ಇವಾಗ ನಮ್ಮಮ್ಮ ತಿನ್ನು ಅಂತ ಕೊಡ್ತಾವ್ರೆ. ಅದು ಬೆಳಗ್ಗೆ ಕಾಲು ಎತ್ತಿದ್ರೆ ಪಾಪ ಅಳ್ತಾ ಇತ್ತು. ಜನ ಗಿನ್ನೆ ಕೊಟ್ಟು ಎಲ್ಲದರಲ್ಲ
ಚೆನ್ನಾಗೈತೆ ಗಾಯ್ಸ್. ಟೇಸ್ಟ್ ಒಂಥರ ಐತೆ ಹೇಳ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್. ಕೊಡು ಇಲ್ಲಿ ಇಕ್ಕನ. ಅಕ್ಕಿ ಸೂಪರ್ ಇದೆ ಗೈಸ್, ನಿಜ ಸಕ್ಕತ್ತಾಗಿದೆ ಟೇಸ್ಟು. ಇದೆಲ್ಲ ಒಂದೊಂದೇ ಸುಲ್ದಿ ಇದ್ರಲ್ಲಿ ಇಕ್ಬೇಕು. ಇಕ್ಬಿಟ್ಟು ಏನು ಮಾಡೋದು, ಆವಾಗ ಒಂದೊಂದು ತಿನ್ನೋದಾ? ಆವಾಗ ಒಂದೊಂದು ತಿನ್ನೋದಾ? ಸಕ್ಕತ್ತಾಗಿದೆ ಗೈಸ್. ಎಲ್ಲ ಜೋಡಿಸ್ಬಿಟ್ಟಿರಿ, ವಿಡಿಯೋ ಮಾಡ್ತೀನಿ. ಗೈಸ್ 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 ನೋಡಿ ಗೈಸ್, ಜಾಸ್ತಿ ತಿನ್ಬೋದಮ್ಮ ಇದು? ಏನಾಗ್ತೈತೆ? ಏನೋ ಆ ಕಾಲದಲ್ಲಿ ಅಂತಾರೆ, ನಮ್ಮ ಕಾಲ ಅಜ್ಜಿಯವ್ರು. ಆ ಕಾಲದಲ್ಲಿ ಹಂಗೆ ಹೇಳಿದಂತೆ ಗೈಸ್. ಅಲ್ಲ, ನಮ್ಮ ಕಾಲ ನಮ್ಮ ಅಮ್ಮವ್ರನ್ನ ಕೊಡ್ತಾನೆ ಇದ್ದಿಲ್ಲ ಹಲಸಿನ ಹಣ್ಣು. ಈ ಕಾಲದಲ್ಲಿ ಎಲ್ಲ ಮಕ್ಕಳು ಟೇಸ್ಟ್ ನೋಡ್ಕೊಂಡು ತಿಂತವೆ, ಇಲ್ದಿರೋ ಕಾಯಿಲೆ ಎಲ್ಲ ಮಾಡ್ಕೊತವೆ. ಏನಿಗೆ ತಿಂದ್ರೆ ಕಾಯಿಲೆ ಬರ್ತೈತಾ? ಏನೋ ಒಂದು ಅಷ್ಟೇ, ನಮ್ಗೆ ಒಂದು ಕೊಡ್ತಾ ಇದ್ದಿಲ್ಲ, ಏನೋ ಗೊತ್ತಿಲ್ದಿರ ಅಜ್ಜಿ ತಾತ ಗೊತ್ತಿಲ್ದಿರ. ಇವಾಗೆಲ್ಲ ಕಾಮನ್ ಆಗ್ಬಿಟ್ಟೈತಲ್ಲ ಗೈಸ್, ಎಲ್ಲರೂ ತಿಂತಾರೆ. ಅದಕ್ಕೆ ಕಾಮನ್ ಆಗಿರೋದಕ್ಕೆ ಕಾಮನ್ ಕಾಯಿಲೆಗಳು ಬರ್ತಾರೆ. ಮೋ ನೀನ್ ಹೇಳೋದು ನೋಡಿದ್ರೆ ಹೆಂಗೈತಿ ಗೊತ್ತಾ, ಹಲ್ಸನೇ ತಿನ್ಬಾರ್ದು ಅನ್ನೋ ತರ ಬಯಸ್ತಾ ಇದೆಯಾ ಅವ್ರಿಗೆ. ಒಂದೋ ಎರಡೋ ಅಷ್ಟೇ, ಜಾಸ್ತಿ ಎಲ್ಲ. ಒಂದೋ ಎರಡೋ ಅಂತ ತಿನ್ನಿ ಗಾಯ್ಸ್. ಆಮೇಲೆ ಇನ್ನೊಂದು, ಮದುವೆ ಆಗ್ದಿರ ಇರೋರು ಕಟ್ಟಂತೆ ಮಾಡ್ಬೇಡ್ರಿ ಹಲ್ಸನನ್ನು. ಏನೋ ನಮ್ಮ ತಾತ ಹಂಗೆ ಏನೋ ಇವ್ರ ತಾತ ಹೇಳ್ತಾ ಇದ್ರಂತೆ ಆ ಥರ, ಯಾರ್ಯಾರಿಗೆ ಹೆಂಗೋ ಗೊತ್ತಿಲ್ಲ, ಇವ್ರ ತಾತ ಹೇಳೋರಂತೆ ಮದುವೆ ಆಗ್ದಿರೋ ಇರೋ ಹುಡುಗಿರು ಕಟ್ ಮಾಡಬಾರ್ದಂತೆ. ಏನಾದರೂ ಕಾಯಿ ತಂದ್ರು ಮನೆಯಲ್ಲಿ ಅಪ್ಪ ಅಮ್ಮ ಕೈಯಲ್ಲಿ ಕಟ್ ಮಾಡಿಸ್ಕೊಳ್ಳಿ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಡಿಸೈನ್ ಎಲ್ಲೋ ಕಲರ್, ಲೈಟ್ ಎಲ್ಲೋ ಇದೆ ಗೈಸ್. ಫುಲ್ ಮಾಗ್ಬಿಟ್ಟೈತ್ ಮಾ. ಎತ್ಕೊಂಡು ಕೊಡು, ನಾನು ಬಿಡಿಸ್ತೀನಿ. ಕೈ ಎಲ್ಲ ಹಿಂಗೆ ಗಲೀಜ್ ಆಗ್ತೈತೆ, ತಿರ್ಗಾ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂತೆ. ಇದು ನಾಟಿದ್ದು ಸಣ್ಣ ಇರುತ್ತೆ ತೊಲೆಗಳು, ಪಾರಮ್ದು ದಪ್ಪ ಇರುತ್ತೆ ತೊಲೆ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಪಾರಮ್ಕಿನೂ ನಾಟಿದು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸಣ್ಣ ಇರುತ್ತೆ ತೊಲೆಗಳು. ಇದೇನೋ ನಾಟಿ ಇದಂತೆ ಗೈಸ್, ಇದು ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಿ. ಫಾರಮ್ದು ದೊಡ್ಡದಾಗಿರುತ್ತಂತೆ, ದಪ್ಪ ಇರುತ್ತೆ ತೊಲೆ. ಟೇಸ್ಟು ಚೆನ್ನಾಗೈತೆ ಗೈಸ್. ಇದು ಫಾರಮ್ದು ಹೆಂಗಿರುತ್ತೋ ನಾನು ತಿಂದಿಲ್ಲ, ನೀವು ಯಾರನ್ನ ತಿಂದಿದ್ರೆ ನಾಟಿದ್ದು ತಿನ್ನಿ, ಹೆಲ್ತ್ಗೂ ಒಳ್ಳೇದಂತೆ. ಗೈಸ್ ಫೈನಲಿ ಹಲ್ಸನನ್ನು ಎಲ್ಲ ಕೊಯ್ದು, ಹಲ್ಸನನ್ನು ಕಾಯಿ ಅಲ್ಲಿ ಒಳಗಡೆ ಬರುತ್ತಲ್ಲ ಗೈಸ್, ಅದೆಲ್ಲ ಸಪ್ರೇಟ್ ಮಾಡಿ ನಾನು ಒಂದು 4-5 ತಿಂದೆ, ಸಖತ್ತಾಗಿತ್ತು ಟೇಸ್ಟು. ಸೊ ನೀವು ಯಾರಾದರೂ ಹಲ್ಸನನ್ನು ಟೇಸ್ಟ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಟೇಸ್ಟ್ ಮಾಡಿ. ಸೀಸನ್ ವೈಸ್ ಬರೋದು ಅಂದ್ಕೊತೀನಿ, ನನಗೆ ಗೊತ್ತಿರೋ ಪ್ರಕಾರ. ಯಾವಾಗೂ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ಸಿಕ್ಕಿದಾಗ ತಿಂದ್ಬಿಡಿ, ಎಲ್ಲ ಒಂದು ಟೇಸ್ಟ್ ಮಾಡಬೇಕು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಗೇನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಯಾವಾಗೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗೋಣ ಗಾಯ್ಸ್. ಅನ್ನೋವರೆಗೂ ಬಾಯ್ ಹೇಳ್ತಾ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ಬಾಯ್ ಗಾಯ್ಸ್.